ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾಜಿ ಸಚಿವ ನಾಗೇಂದ್ರ ಬುಡಕ್ಕೇನೆ ವಾಲ್ಮೀಕಿ ನಿಗಮದ ಉರುಳು. ಮಾಜಿ ಸಚಿವ ಶಾಸಕರ ಕೊರಳಿಗೆ ಹಗರಣದ ಸಂಕಷ್ಟ. ಇವತ್ತೇ ವಿಚಾರಣೆಗೆ ಬರುವಂತೆ ನಾಗೇಂದ್ರಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಎಸ್ಐಟಿಯಿಂದ ನೋಟಿಸ್ ಸಿಕ್ಕ ತಕ್ಷಣ ಬರಬೇಕು ಅಂತ ಇಬ್ಬರಿಗೂ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ನಾಗೇಂದ್ರ ಹಾಗೂ ದದ್ದಲ್ಗೂ ಈಗ ಎಸ್ಐಟಿಯಿಂದ ನೋಟಿಸ್ ಸಿಕ್ಕ ತಕ್ಷಣ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ಆ ನೋಟಿಸ್ನಲ್ಲಿ ಹೇಳಲಾಗಿದೆ. ಮಾಜಿ ಸಚಿವ ನಾಗೇಂದ್ರಗೆ ಈಗ ವಾಲ್ಮೀಕಿ ನಿಗಮದ ಉರುಳು ಸುತ್ತಕೊಳ್ತಾ ಇದೆ. ಇವತ್ತೇ ವಿಚಾರಣೆಗೆ ಬರಬೇಕು ಅಂತ ಎಸ್ಐಟಿಯಿಂದ ಸೂಚನೆ ಹೋಗಿದೆ. ಕೇವಲ ನಾಗೇಂದ್ರಗೆ ಮಾತ್ರ ಅಲ್ಲ, ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಈ ನೋಟಿಸ್ ಕೈ ತಲುಪಿದ ತಕ್ಷಣವೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಮಾಜಿ ಸಚಿವ ಹಾಗೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಾತ್ರ ಏನ್ ಹಾಗಾದ್ರೆ? ಕಳೆದ ಡಿಸೆಂಬರ್ನಲ್ಲೇ 187 ಕೋಟಿ ಲೂಟಿಗೆ ಮುಹೂರ್ತ ಆಗಿದೆ. ನಾಗೇಂದ್ರ ಒತ್ತಡಕ್ಕೆ ಮಣಿದು ಹಣ ವರ್ಗಾವಣೆಯ ಖಾತೆ ತೆರೆಯಲಾಗಿದೆ. ಸಚಿವರಿಗೂ ದುಡ್ಡು, ಆಪ್ತರಿಗೂ ದುಡ್ಡು, ಪಿಎಗಳಿಗೂ ದುಡ್ಡು, ಅಧಿಕಾರಿಗಳಿಗಷ್ಟೇ ಅಲ್ಲ ಮಧ್ಯವರ್ತಿಗಳಿಗೂ ಕೂಡ ಕೋಟಿ ಹಣ. 11 ಆರೋಪಿಗಳ ಹೇಳಿಕೆಯನ್ನ ಎಸ್ಐಟಿ ಈಗಾಗಲೇ ದಾಖಲಿಸಿಕೊಂಡಿದೆ. 187 ಕೋಟಿಯಲ್ಲಿ 92 ಕೋಟಿ ಹಣಕಾಸು ಇಲಾಖೆಯಿಂದ ವರ್ಗ. ಸಚಿವರಿಗೆ ಮಾತ್ರ ಅಲ್ಲ, ಶಾಸಕರಿಗೂ ಅಕ್ರಮದ ಪಾಲು ಹೋಗಿದೆ. ಕೋಟಿ ಲೂಟಿ ಹೊಡೆದವರಿಗೆ ಈಗ ಸಂಕಷ್ಟ ಶುರುವಾಗಿದೆ, ಬಂಧನದ ಸಂಕಷ್ಟ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಾತ್ರ ಏನು ಅಂತ ನೋಡ್ತಾ ಹೋಗ್ತಾ ಇದ್ದೀವಿ. ಕಳೆದ ಡಿಸೆಂಬರ್ನಲ್ಲಿಯೇ 187 ಕೋಟಿ ಲೂಟಿಗೆ ವೇದಿಕೆ ರೆಡಿಯಾಗಿತ್ತು. ನಾಗೇಂದ್ರ ಒತ್ತಡಕ್ಕೆ ಮಣಿದು ಖಾತೆ ತೆರೆಯಲಾಯಿತು. ಎಲ್ಲರಿಗೂ ಕೂಡ ಈ ದುಡ್ಡು ಹೋಗಿದೆ. ಕೋಟಿ ಲೂಟಿ ಹೊಡೆದವರಿಗೆ ಈಗ ಸಂಕಷ್ಟ, ಬಂಧನದ ಭೀತಿ ಶುರುವಾಗಿದೆ. ಸಚಿವರಿಗೆ ಮಾತ್ರ ಅಲ್ಲ, ಶಾಸಕರಿಗೂ ಕೂಡ ಇದರ ಪಾಲು ಹೋಗಿದೆ, ಅಧಿಕಾರಿಗಳಿಗೂ ಇದರ ಪಾಲು ಹೋಗಿದೆ. ಎಲ್ರಿಗೂ ಪಾಲು ಹೋಗಿರೋದ್ರಿಂದ ಯಾರೆಲ್ಲ ಇದರಲ್ಲಿ ಪಾಲು ಪಡೆದಿದ್ದಾರೋ ಅವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.